ನನ್ನ ವೆಸ್ಟರ್ನ್ ಔಟ್ಫಿಟ್ಸ್ಗೆ ಅಮ್ಮ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಕೋಬೋದ ಈ ತರ ಬಟ್ಟೆನ ಓಕೆನಾ ಈ ತರ ಹಾಕೊಂಡು ಹೋಗ್ಲಾ ಪಾರ್ಟಿಗೆ ಇಲ್ಲಿವರೆಗೆ ಬರ್ಬೇಕಿತ್ತು. ಇಲ್ಲಿವರೆಗೆ ಹೋಗ್ಬೇಕಿತ್ತ ತುಂಬಾ ಶಾರ್ಟ್ ಆಯ್ತು ಅನ್ಸಲ್ಲ. ಇದೇ ಬಟ್ಟೆಲಿ ಒಂದು ಫೋಟೋ ಶೂಟ್ ಮಾಡ್ಬಿಟ್ಟು ಒಂದು ಫೋಟೋ ಕೊಡು ಗಂಡು ಹುಡುಗಕ್ಕೆ. ಹಾಯ್ ಹಲೋ ನಮಸ್ಕಾರ, ನಾನು ದರ್ಶನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಸೊ ಅದಕ್ಕೆ ನಮ್ಮ ಅಮ್ಮನೂ ಕೂಡ ನನ್ನ ಜೊತೆ ಇದ್ದಾರೆ. ಸೊ ಬೇಸಿಕಲಿ ಈ ವಿಡಿಯೋಲಿ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ನನ್ನ ವೆಸ್ಟರ್ನ್ ಔಟ್ಫಿಟ್ಸ್ಗೆ ಎನಿ ಔಟ್ಫಿಟ್ ಅಂತ ಅನ್ಕೊಳ್ಳಿ, ನಮ್ಮ ಅಮ್ಮ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬೇಕಾದ್ರೆ ಒಂದು ಚುಚ್ಚರ್ ಮುಂದೆ ಹಾಕೊಳ್ರಿ. ಓಕೆ, ಸೊ ನಮ್ಮಮ್ಮ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ವೆಯ್ಟ್ ಮಾಡಿ ನೋಡ್ತಾ ಇರಿ. ಸೊ ಫಸ್ಟ್ ಔಟ್ಫಿಟ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಡ್ರೆಸ್ ಬಂದ್ಬಿಟ್ಟು ಈ ತರ ಇದೆ. ಸೊ 2 minutes ಅಲ್ಲಿ ಚೇಂಜ್ ಮಾಡಿ ತೋರಿಸ್ತೀನಿ ನಮ್ಮಮ್ಮ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಗೈಸ್, ನನ್ನ ಒಂದು ಔಟ್ಫಿಟ್ ನ ನೋಡ್ಬೋದು. ಸೊ ಇದು ಫುಲ್ ನೋಡೋದಕ್ಕೆ ಈ ತರ ಇದೆ. ಅಮ್ಮ ಹೆಂಗ ಅನಿಸ್ತದೆ? ಪಾರ್ಟಿ ವೇರಿಗೆ ಓಕೆ ಓಕೆ. ಹಾಕೋಬೋದ ಈ ತರ ಬಟ್ಟೆನಾ? ಪಾರ್ಟಿ ವೇರಿಗೆ ಓಕೆ. ಪಾರ್ಟಿ ವೇರಿಗೆ ಓಕೆ ಅಂತೀರಾ? ಇದಕ್ಕೆ 1 to 10 ಎಷ್ಟು ರೇಟ್ ಮಾಡ್ತಾರೆ ಈ ಬಟ್ಟೆಗೆ? 8. 8 ಏಕೆ 8 ಪಾಯಿಂಟ್ಸ್ ಎಲ್ಲ ಹೋಯ್ತು? ಇಲ್ಲೋಯ್ತು. ಇಲ್ಲೋಯ್ತು ಅಂತನಾ? ಏಕೆ ಫುಲ್ ಇಲ್ವಲ್ಲ? ಫುಲ್ ಇಲ್ಲ ಅಂತಂದ್ರೆ ಸ್ಲೀವ್ಸ್ ಇರ್ಬೇಕಿತ್ತು ಅಂತನಾ? ಅಲ್ಲ, ಮತ್ತೆ ಪಟ್ಟಿ ಇರ್ಬೇಕಿತ್ತು. ಬಟ್ಟಿದ್ರೆ ಇನ್ನು ಚೆನ್ನಾಗಿ ಕೂತ್ಕೊಳ್ಳೋದು ಅಂತನಾ? ಓಕೆ, ಸೊ ಗೈಸ್, ನಮ್ಮಮ್ಮ ಈ ಬಟ್ಟೆಗೆ 8 ರೇಟ್ ಮಾಡಿದ್ದಾರೆ. ಸೊ ನೀವೆಷ್ಟು ರೇಟ್ ಮಾಡ್ತೀರಾ ಕಮೆಂಟ್ ಮಾಡಿ. ನೆಕ್ಸ್ಟ್ ಔಟ್ಫಿಟ್ಗೆ ಹೋಗೋಣ. ಒಂದು ಔಟ್ಫಿಟ್ ನೋಡಬಹುದು. ಇದೊಂದು ಸ್ಲಿಟ್ ಇದೆ ಅಂಡ್ ಮುಂದಗಡೆ ಡಿಸೈನ್ ಬಂದ್ಬಿಟ್ಟು ಈ ತರ ಇದೆ. ಸೊ ನಿಮಗೇನು ಅನಿಸ್ತಿದೆ ಈ ಬಟ್ಟೆ ಬಗ್ಗೆ? ಮುಂದ್ಗಡೆ ಡಿಸೈನ್ ಇದೆಯಲ್ಲ, ಚೆನ್ನಾಗಿದೆ. ಮುಂದಗಡೆ ಡಿಸೈನ್ ಒಳ್ಳೆ ಸ್ಟಿಪ್ ಕಾಣುತ್ತೆ. ಇದನ್ನ ಎಲ್ಲಿಗೆ ಹಾಕೋಬಹುದು? ಇದು ಇನ್ನೇನು ಪಾರ್ಟಿ ವೇರ್ ಇವೆಲ್ಲ. ಪಾರ್ಟಿ ವೇರ್ ಓಕೆನಾ ಈ ತರ ಹಾಕೊಂಡು ಹೋಗ್ಲಾ ಪಾರ್ಟಿಗೆ? ಒಂದು ಪಾರ್ಟಿ ಡ್ರೆಸ್ ಇವೆಲ್ಲ. ಹೋಗ್ಲಾ ಪಾರ್ಟಿಗೆ? ಎಲ್ಲಿ ಪಾರ್ಟಿ? ಫ್ರೆಂಡ್ಸ್ ಜೊತೆ ಹೋಗ್ತೀಯಲ್ಲ. ಒಂದ್ 2 ಗಂಟೆ 3 ಗಂಟೆಗೆ ಬರಲ್ಲ ಮನೆಗೆ? ಅದೇ ಅಷ್ಟೊತ್ತೆ ಬಂದ್ರೆ. ಪಾರ್ಟಿಗೆ ಹೋಗಿ ಪರ್ಮಿಷನ್ ಇದೆಯಾ? 12 ಗಂಟೆ ಒಳಗಡೆ ಮನೆ ಪಾರ್ಟಿಗೆ ಹೋಗಿ ಪರ್ಮಿಷನ್ ಇದೆಯಾ? ನೋಡಿ ಗೈಸ್, ನಮ್ಮಮ್ಮ ಎಷ್ಟು ಕೂಲ್ ಈ ತರ ಬಟ್ಟೆ ಎಲ್ಲ ಹಾಕೊಂಡು ಬಿಡ್ತಾರೆ ಅಂಡ್ ಪಾರ್ಟಿಗೆ ಹೋಗ್ಬೋದಂತೆ. ಯಾಕಮ್ಮ ಎಷ್ಟೊಂದು ಮನೇಲಿ ಪಾರ್ಟಿಗೆ ಹೋಗ್ಬಾರ್ದು ಅಂತೆಲ್ಲ ಇರುತ್ತಲ್ಲ, ಏನ್ ಹೇಳ್ತೀರ ಅವ್ರಿಗೆ? ಪಾರ್ಟಿ ಅಂದ್ರೆ ಕೆಟ್ಟದಾಗ ಹೊಡ್ಸಕ್ ಹೋಗ್ತಾರೆ, ಅದಕ್ಕೆಲ್ಲ ಹೋಗ್ಬಾರ್ದು. ಪಾರ್ಟಿಗೆ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು, ಇಲ್ಲ ಬರ್ತಾ ಇರ್ಬೇಕು ಅಷ್ಟೇ. ಕುಣಿಬೇಕು, ಬರ್ತಾ ಇರ್ಬೇಕು ಅಷ್ಟೇ. ಡ್ಯಾನ್ಸ್ ರೆಕಾರ್ಡ್. ಸೊ ಈ ಒಂದು ಬಟ್ಟೆಗೆ ಎಷ್ಟು ರೇಟ್ ಮಾಡ್ತೀರಾ ನೀವು? ಇದಕ್ಕೆ 10ಗೆ 9. 9? ಇನ್ನೊಂದು ಮಾರ್ಕ್ಸ್ ಎಲ್ಲ ಇತ್ತು. ಇನ್ನೂ ಒಂದು ಮಾರ್ಕ್ಸ್ ಅಲ್ಲಿ ಓಪನ್ ಇತ್ತು. ಎಲ್ಲಿ? ಗ್ಯಾಪು. ಏನ್ ಗ್ಯಾಪ್? ಇಲ್ಲಿ ಏನ್ ಗ್ಯಾಪ್? ಬ್ಯಾಕ್ ಸೈಡ್ ಎಲ್ಲ ಗ್ಯಾಪ್ ಇದೆಯಲ್ಲ, ಅದಕ್ಕೆ 1 ಮಾರ್ಕ್ಸ್ ಕಡಿಮೆ. ಗ್ಯಾಪ್ ಇದೆ ಅಂತಂದ್ರೆ ಫುಲ್ ಇರ್ಬೇಕಿತ್ತ? ಫುಲ್ ಕವರ್ ಆಗ್ಬೇಕಿತ್ತ ಬ್ಯಾಕ್? ಏಕೆ? ಅದೊಂಥರ ಔಟ್ಫಿಟ್ ಚೆನ್ನಾಗಿರುತ್ತೆ. ಸೊ ಗೈಸ್, ನಮ್ಮ ಅಮ್ಮಂಗೆ ಬ್ಯಾಕ್ ಕವರ್ ಆಗ್ಬೇಕಿತ್ತಂತೆ, ಹಂಗಾಗಿ 9 out of 10 ಕೊಡ್ತಾ ಇದ್ದಾರೆ. ಸೊ ನಿಮಗೆ ಈ ಬಟ್ಟೆ ಏನು ಅನಿಸ್ತು ಕಮೆಂಟ್ ಮಾಡಿ. ದಿಸ್ ಇಸ್ ಲೈಕ್ ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್ ಅಂತ ಹೇಳ್ಬೋದು. ಆಕ್ಚುಲಿ ಲೋಕಲ್ ಸ್ಟೋರಲ್ಲಿ ಶಾಪ್ ಮಾಡಿರೋದು, ಬಟ್ ಒಳ್ಳೆ ಹೈಟೆಕ್ ಬಟ್ಟೆ ಇದ್ದಂಗಿದೆ. ಲೋಕಲ್ ಸ್ಟೋರ್ಸ್ ಅಲ್ಲಿ ಅಂತ ಬಟ್ಟೆಗಳು ಸಿಗೋದು ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟ. ಎಸ್ಪೆಷಲಿ ನನಗೆ ಬ್ರೌನ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಕಲರ್ ಏನು ಅನ್ಸ್ತಮ್ಮ ನಿಮಗೆ? ಚೆನ್ನಾಗಿದೆಯಾ? ಬೇರೆ ಏನು ಕ್ರಿಟಿಕ್ಸ್ ಇಲ್ವಾ? ಏನು ಕ್ರಿಟಿಕ್ ಮಾಡಲ್ವಾ? ನೀವೆಲ್ಲ ಎಷ್ಟೆಲ್ಲ ಕಮೆಂಟ್ಸ್ ಆಗ್ತೀರಾ, ಅಮ್ಮ ಒಂಚೂರು ಕ್ರಿಟಿಸೈಸ್ ಮಾಡ್ತಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ಟೆಲೆಲ್ಲ ಏನಿದೆ? ಬಟ್ಟೆಲೆಲ್ಲ ಏನಿದೆಲ್ಲಮ್ಮ? ಪಾರ್ಟಿಗೆ ಅಷ್ಟೇ ಮಾಮೂಲಿ ಹಾಕೊಂಡು ಹೋಗ. ಬಟ್ಟೆ ಮೇಲೆ ಮನುಷ್ಯನ ಜಡ್ಜ್ ಮಾಡಬೇಕು, ಮಾಡಬಾರ್ದು. ತಿಳ್ಕೊಳ್ಳಿ. ಫೈನಲಿ ಇದು ಬಂದ್ಬಿಟ್ಟು ನನ್ನ 3rd ಔಟ್ಫಿಟ್ ಅಂತ ಹೇಳ್ಬೋದು. ಸೊ ಇದು ಸ್ಕರ್ಟ್ ಕೂಡ ನೋಡ್ಬೋದು, ಸ್ವಲ್ಪ ಶಾರ್ಟ್ ಆಗಿದೆ. ಅಮ್ಮ ಹೆಂಗ್ ಅನಿಸ್ತಿದೆ ನಿಮಗೆ ಇದು? ಸ್ವಲ್ಪ ಶಾರ್ಟ್ ಆಯ್ತು. ಸಿರಿಯ ಒಳಗಡೆ ಗೈಸ್ ಅದು ಸೊ ಕ್ಯಾಮ್ರಾ ಇದೆ ಕಣಮ್ಮ, ನೋಡಿ ಮಾಡಿ ಮಾತಾಡ್ಬೇಕು, ಏನ್ ಕೇಳ್ತಾರೆ ನೀವು ಅಂತ. ಸೊ ಇದಕ್ಕೆ ಆಕ್ಚುಲಿ ಇನ್ಬಿಲ್ಟ್ ಶಾರ್ಟ್ಸ್ ಕೊಡ್ತಾರೆ ಒಳಗಡೆ. ಶಾರ್ಟ್ಸ್ ಅಂತಾರೆ ಅದಕ್ಕೆ, ಶಾರ್ಟ್ಸ್. ಇದು ಓಕೆನಾ ನಿಮ್ಗೆ? ಓಕೆ ಓಕೆ, ಫುಲ್ ಇದೆಯಲ್ಲ. ಓಕೆ, ಚೂರು ಇಲ್ಲಿವರೆಗೆ ಬರ್ಬೇಕಿತ್ತು. ಇಲ್ಲಿವರೆಗೆ ಹೋಗ್ಬೇಕಿತ್ತ? ತುಂಬಾ ಶಾರ್ಟ್ ಆಯ್ತು ಅನ್ಸದ್ಯಾ? ಹೊರಗಡೆ ಹಾಕೊಂಡು ಹೋಗ್ಬೋದು ಈ ತರ? ಬೆಂಗಳೂರಲ್ಲಿ ನಡೆಯುತ್ತೆ. ಬೆಂಗಳೂರಲ್ಲ ನಡೀತೆ, ನಮ್ಮೂರಲ್ಲೆಲ್ಲ ಹಾಕಂಗಿಲ್ಲ. ಹಾಕಂಗಿಲ್ಲ. ಯಾಕೆ? ಯಾಕೆ? ಜನಕ್ಕೆ ತಕ್ಕಂತೆ ಇರ್ಬೇಕು, ಊರಿಗೆ ತಕ್ಕಂತೆ ಇರ್ಬೇಕು. ರೈಟ್. ಸಿ ಮತ್ತೆ ಇದಕ್ಕೆ ಎಷ್ಟು ರೇಟ್ ಮಾಡ್ತೀರಾ ಈ ಬಟ್ಟೆಗೆ? ಇದಕ್ಕೂ 10 9. 9 out of 10. ಇನ್ನೊಂದು ಮಾರ್ಕ್ಸ್ ಎಲ್ಲ ಹೋಯ್ತು. ಇಲ್ಲೋಯ್ತು. ಮಂಡಿದಂಗ ಇರ್ಬೇಕಿತ್ತು ಅನ್ನೋದ್ರಲ್ಲೂ ಹೋಯ್ತು. ನೋಡಿ, ಅದು ಶಾರ್ಟ್ಸ್ ಹಾಕಿದೀನಲ್ಲಮ್ಮ, ಆದ್ರೂ ಇಲ್ಲ.
ಆದ್ರೂ ಇಲ್ಲ. ಓಕೆ ಗೈಸ್, ಸೊ 9 out of 10 ಅಂತ ಅಮ್ಮ ಹೇಳಿದ್ರು. ನಿಮಗೆ ಏನು ಅನ್ನಿಸ್ತು? ನೀವು ಎಷ್ಟು ಕೊಡ್ತೀರಾ ಈ ಬಟ್ಟೆಗೆ? ಕಮೆಂಟ್ ಮಾಡಿ. ನೆಕ್ಸ್ಟ್ ಬಟ್ಟೆ ಬಂದ್ಬಿಟ್ಟು ಇದು. ಸೊ ಇದಕ್ಕೆ ನೀವು ನೋಡ್ತಾ ಇರ್ಬೋದು, ನಾನು ಶಾರ್ಟ್ಸ್ ಹಾಕೊಂಡಿದ್ದೀನಿ. ಸೊ ಇದು ಯಾವಾಗಲೂ ಎಲ್ಲೂ ವಿಡಿಯೋಸ್ ಅಲ್ಲಿ ಎಲ್ಲೂ ಹಾಕಿಲ್ಲ, ಬಟ್ ಇದು ತುಂಬಾ ಕಂಫರ್ಟಬಲ್ ಅಂತ ಹೇಳ್ಬೋದು ಮನೇಲಿ ಮಲ್ಕೊಳ್ಳೋದಕ್ಕೆಲ್ಲ. ಅಂಡ್ ಇದು ಏನಿದೆ ಸ್ಮೋಲ್ ಸ್ಪೆಗಟಿ, ಅದ್ರ ಮೇಲೆ ಒಂದು ಶಾರ್ಟ್ ತರ. ಸೊ ಅಮ್ಮ, ಇದು ಹೆಂಗ್ ಅನಿಸ್ತದೆ ನಿಮ್ಗೆ? ಹೌ ಡು ಯು ರೇಟ್ ದಿಸ್? ಅದೇ ಪ್ಯಾಂಟು ಕಂಡು ಹಾಕ್ಲೇ ನಂಗೆ ಅದಕ್ಕೆ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಂಗೇನಿಲ್ಲ ಕಣಮ್ಮ, ಚೆನ್ನಾಗಿದೆ. ಒಂಚೂರು ಹಿಂಗೆ ಹಿಂಗಿದೆ ಅಷ್ಟೇ. ಅದೇ ಹಿಂಗೆ ಮೇ ಬಿ ಯಾವ್ದೋ ಪ್ಯಾಂಟ್ ಹ್ಯಾಂಗ್ ಮಾಡಿದ್ರೆ ಅರ್ಧವರ್ಧ ಹಾಕ್ಯಂಡಾರೆ ಅಂತಾರೆ. ನೀವೇನ್ ಅಂತೀರ? ನೀವು ಹಂಗೆ ಅಂತೀರ ನನಗೆ? ಬಟ್ಟೆ ಇಲ್ವಾ ಅಂತೀನಿ. ಹಂಗಾಕೊಂಡು ಹಂಗೆ ಇಲ್ಲ ಅದು. ಸೊ ಗೈಸ್, ನಮ್ಮ ಅಮ್ಮನ ಪ್ರಕಾರ ನನಗೆ ಬಟ್ಟೆ ಇಲ್ಲ, ಅದಕ್ಕೆ ನಾನು ಅರ್ಧ ಹೋಗಿರೋದು ಹಾಕೊಂಡಿದ್ದೀನಿ ಅಂತ ಅಂತವ್ರೆ. ಎಷ್ಟು ರೇಟ್ ಮಾಡ್ತೀರಾ ಬಟ್ಟೆಗೆ? ಇದಕ್ಕೆ 10ಗೆ 6. 6 ಅಂತೆ? ಏನಕ್ಕೆ 6? ಇವಾಗ ಹೇಳ್ಬೇಕಾರೆ ಗೊತ್ತಿಲ್ಲ. ಅರ್ಧವರ್ಧ ಕಾಣ್ತಾ ಇದ್ದಲ್ಲ ಅದಕ್ಕೆ. ಆಮೇಲೆ ಬರೀ ಚಡ್ಡಿಗೋಸ್ಕರ ನೀವು 4 ಮಾರ್ಕ್ಸ್ ಕಟ್ ಮಾಡ್ಬಿಡ್ತೀರಾ? ಇರೋದೇ ಮೇಯ್ನು, ಕೆಳಗದ್ದು ಇಲ್ಲದಲ್ಲ. No comments. No comments. ಸರಿ ಆಯ್ತು. ಸೊ 6 ಫಾರ್ ದಿಸ್. ಓಕೆ, ಇವಾಗ ಚೇಂಜ್ ಮಾಡುವ, ಬೇರೆ ಹಾಕೊಳ್ಳುವ, ನಮ್ಮ ಅಮ್ಮಂಗೆ ಇಷ್ಟ ಆಗೋ ಥರದ್ದು ಹಾಕೊಳ್ಳುವ. ಇವಾಗ ನನ್ನ ಬಟ್ಟೆನ ನೋಡ್ಬೋದು. ಇದು ನೋಡೋದಕ್ಕೆ ಈ ತರ ಇದೆ. ಇಟ್ಸ್ ಬೇಸಿಕಲಿ ಪ್ಯಾಂಟ್ ಮತ್ತೆ ಒಂದು ಟಾಪ್ ತರ, 2 ಪೀಸ್. ಚೆನ್ನಾಗಿಲ್ವಾ? ಇದೇನು ಅಷ್ಟು ಲುಕ್ ಕೊಡ್ತಿಲ್ಲ. ಲುಕ್ ಕೊಡ್ತಾ ಇಲ್ವಾ? ಹೆಂಗ್ ಕಾಣಿಸ್ತಾ ಇದೀನಿ? ಹೇಗೆ ಕಾಣಿಸ್ತಿದೀಯ ಅಂದ್ರೆ ಹೇಳ್ರಿ, ಇದ್ರು ಹೆಂಗ್ ಕಾಣಿಸ್ತಾ ಇದೀನಿ ಅಂತ. ಯಾಕೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ರಿ. ಅದೇನೋ ಮೇಲೆ ಟಾಪ ಏನೋ ಅಷ್ಟು ಲುಕ್ ಕೊಡ್ತಿಲ್ಲ. ಲುಕ್ ಕೊಡ್ತಿಲ್ಲ ಅಂತನಾ? ಇದು ಸಿಂಪಲ್ ಲುಕ್ ಇದೆ. ಅದೇ ಇಲ್ಲಿಗೆ ಒಂದು ಬೆಲ್ಟ್ ಹಾಕೋಬಹುದು. ನಿಮಗೆ ಏನು ಇಷ್ಟ ಆಗೋ ಥರ ಮಾಡೋದಕ್ಕೆ. ಆದ್ರೂ ಇಷ್ಟ ಆಗ್ಲಿಲ್ವಾ? ಎಷ್ಟು ರೇಟ್ ಮಾಡ್ತೀರಾ? ಇದು 10.5. ಓ, ಸೊ ಗೈಸ್, ನಮ್ಮಮ್ಮ ಇದಕ್ಕೆ 5 out of 10 ರೇಟ್ ಮಾಡಿದ್ದಾರೆ. ಯಾಕೋ ನಂದು ಮಾರ್ಕ್ಸ್ ಎಲ್ಲ ಕೆಳಗಡೆ ಬೀಳ್ತಾ ಇದೆ. ಸೊ ಇವಾಗ ಫೈನಲ್ ಆಗಿ ಒಂದು ಔಟ್ಫಿಟ್ ನ ಹಾಕ್ತೀನಿ. ಸೊ ಅದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಿ. ನಾನು ಈ ಒಂದು ಬಟ್ಟೆ ಹಾಕೊಂಡಿದ್ದೀನಿ. ಇದು ನಮ್ಮ ಅಮ್ಮಂಗೆ ಹೆಂಗ್ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಕೇಳೋಣ. ಅಮ್ಮ, ಈ ಬಟ್ಟೆ ಏನು ಅನಿಸ್ತಿದೆ ನಿಮಗೆ? ಸೂಪರ್ ಆಗಿದೆಯಾ? ಎಲ್ಲಿಗೆ ಹಾಕಿದ್ದೆ ಹೇಳ್ರಿ ಈ ಬಟ್ಟೆನ? ಇದು ಸೃಜನ್ ಜೊತೆ ಎಂತದದು ಎಂತದ ಹೇಳೋದು ನಡೆಸ್ತಿದ್ನಲ್ಲ, ಮಜಾ ಟಾಕೀಸ್ಗೆ ನಾನು ಗೆಸ್ಟ್ ಆಗಿ ನನ್ನ ಹಾಕಿದ್ದಿದ್ದೆ. ಇವಾಗ ಚೆನ್ನಾಗಿದೆ. ಐರನ್ ಮಾಡ್ಬೇಕಾಯ್ತು. ಇದೇ ಬಟ್ಟೆಲಿ ಒಂದು ಫೋಟೋ ಶೂಟ್ ಮಾಡ್ಬಿಟ್ಟು ಒಂದು ಫೋಟೋ ಕೊಡು ಗಂಡು ಹುಡ್ಕಕ್ಕೆ. ಸೊ ಗೈಸ್, ನಮ್ಮ ಅಮ್ಮಂಗೆ ನನಗೆ ಗಂಡು ಹುಡ್ಬೇಕು ಅಂತ ಫುಲ್ ಜಿದ್ದಲ್ಲಿ ಕೂತ್ಬಿಟ್ಟಿದ್ದಾರೆ. ಸೊ ನಿಮ್ಮಮ್ಮನೂ ಹಿಂಗೆ ಮಾಡ್ತಾರ? ಅಷ್ಟೊಂದು ಏಜ್ ಆಗಿಲ್ವಲ್ಲಪ್ಪ ನನಗೆ. ನನಗೇನು ಸ್ವೀಟ್ 16. ನನಗೆ 16 ವರ್ಷಕ್ಕೆ ಯಾರು ಮದುವೆ ಮಾಡಿಸ್ತಾರೆ ಗೈಸ್? ನಮ್ಮ ಅಮ್ಮಂಗೆ ಸ್ವಲ್ಪ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಹಂಗೆ ಮಾಡಬೇಡಿ ಆಂಟಿ, ನಿಮ್ಮ ಮಗ್ಳಿಗೆ ತುಂಬಾ ಗೋಲ್ಸ್ ಇದೆ. ಗಂಡು ಮಕ್ಳು ಬೆಳೆಯೋದಕ್ಕೆ ಬಿಡಲ್ಲ. ಅಟ್ಲೀಸ್ಟ್ ಅಂತ ಹುಡುಗ ಸಿಗೋ ತನಕ ಆದ್ರೂ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಅಂತ ಹುಡುಗ ಸಿಗ್ತಾನೆ ಬಿಡು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು. ಅವಾಗ ನೋಡೋಣ. ಸೊ ನಿಮ್ಗೂ ಏನನ್ನಿಸ್ತು ಕಮೆಂಟ್ ಮಾಡಿ. ನನ್ನ ಜ್ಯುವೆಲ್ರಿ ಹಾಕೊಳ್ಳೋಷ್ಟು ಪೇಷನ್ಸ್ ಇಲ್ಲ, ನನ್ನ ಪೇಷನ್ಸ್ ಹೋಯ್ತು. ಸೊ ಯಾ, ನಿಮಗೆ ಯಾವ ಔಟ್ಫಿಟ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ಈ ಥರ ಇನ್ನೂ ವೀಡಿಯೋಸ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ದಟ್ಸ್ ಮೋಸ್ಟ್ ಆಫ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.